ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ರದ್ದುಗೊಳಿಸಬೇಕು ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿಗಳಾದ ಚಂದ್ರಶೇಖರ ಶ್ರೀಗಳು ಸದ್ಯ ಅವರಿಗೆ ಸಿಕ್ಕಂತಹ ನೋಟಿಸ್ಗೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ವಿಶ್ವ ಒಕ್ಕಲಿಗ ಸಂಸ್ಥಾನದ ಮಠದಿಂದ ಪೊಲೀಸರ ನೋಟಿಸ್ಗೆ ಪ್ರತ್ಯುತ್ತರ ಚಂದ್ರಶೇಖರ ಶ್ರೀಗಳಿಂದ ಉಪ್ಪಾರಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗಲು ಸಾಧ್ಯವಿಲ್ಲ, ಮಾರಕ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದೀನಿ, ಆ ಕಾರಣದಿಂದಾಗಿ ವಿಚಾರಣೆಗೆ ಹಾಜರಾಗುವುದಕ್ಕೆ ಸಾಧ್ಯ ಇಲ್ಲ. ವೈದ್ಯರು 10 ದಿನಗಳ ಕಾಲ ವಿಶ್ರಾಂತಿಗಾಗಿ ಸೂಚನೆ ಕೊಟ್ಟಿದ್ದಾರೆ. 18ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಅವರು ಈ ಮೂಲಕ ತಿಳಿಸಿದ್ದಾರೆ. ಅಷ್ಟರೊಳಗೆ ವಿಚಾರಣೆಗೆ ಅವಶ್ಯಕ ಅನಿಸಿದ್ರೆ ಮಠಕ್ಕೆ ಬರಬಹುದು, ಮಠಕ್ಕೆ ಬಂದು ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳೋದ್ರಲ್ಲಿ ಅಭ್ಯಂತರ ಇಲ್ಲ ಅಂತ ಕೂಡ ಪತ್ರದ ಮೂಲಕವಾಗಿ ತಿಳಿಸಿದ್ದಾರೆ. ಸ್ಕ್ರೀನ್ನಲ್ಲಿ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಚಂದ್ರಶೇಖರ ಸ್ವಾಮೀಜಿಗಳ ಪತ್ರವನ್ನು ಗಮನಿಸ್ತಾ ಇದ್ರಿ. ಇದು ಉಪ್ಪಾರಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಬರೆದಿರುವಂತಹ ಪತ್ರ. ಈ ಪತ್ರದಲ್ಲಿ ಅವರು ನೋಟಿಸ್ ಬಂದ ಕೂಡಲೇ ಅವರು ಈ ದಿನ ವಿಚಾರಣೆಗೆ ಬರಬೇಕು ಅಂತ ಸೂಚನೆ ಕೊಟ್ಟಿದ್ರು. ಅದಕ್ಕಾಗಿ ಅವ್ರು ಕೊಟ್ಟಿರುವಂತಹ ರೀಸನ್ಸ್, ನಮ್ಗೆ ಆರೋಗ್ಯ ಇಲ್ಲ, ನಡೆಯೋಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಡೆಯೋಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಹುಷಾರಿಲ್ಲದೆ ಇರೋದ್ರಿಂದ ಈಗ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋದ್ರು. ಸ್ಟೇಷನಿಂದ ಏನಾದ್ರು ಕಾಂಟ್ಯಾಕ್ಟ್ ಮಾಡೋದು ಈ ಥರದ್ದು ಏನಾದ್ರು ಮಾಡಿದ್ರು? ಅದೆಲ್ಲ ಏನಿಲ್ಲ, ಅದೇನು ಅಂತಲೇ ನಮಗೆ ಗೊತ್ತಿಲ್ಲ. ಓಕೆ ಗುರುಗಳೇ, ನೋಟಿಸ್ ಕೊಟ್ಟಿದ್ದೇನಾ ನಿಮ್ಮ ಗಮನಕ್ಕೆ ಬಂತು ಗುರುಜಿ? ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದೇನು ಮಾಡ್ಕೋತಾರೋ ಮಾಡ್ಕೊಳ್ಳಿ. ಈಗ ನಮ್ಗೆ ಹುಷಾರಿಲ್ಲದೆ ಇರೋದ್ರಿಂದ 80 ವರ್ಷ ಆಗಿರೋದ್ರಿಂದ 80 ವರ್ಷ ಆದಮೇಲೆ ಅಲ್ಲೇ ಹೋಗಿ ನಾವು ತೊಗೋಬೇಕು ಅಂತೇನೋ ಇದೆಯಂತೆ, ಅದು ನಮಗೆ ಗೊತ್ತಿಲ್ಲ. ಆದ್ದರಿಂದ ಅವ್ರೇನು ಮಾಡ್ತಾರೋ ಮಾಡ್ಕೊಳ್ಳಿ. ಯಾವ ವಿಚಾರ? ಅದು ಅವ್ರವ್ರ ಇಷ್ಟ, ಅವ್ರಿಗೆ ಏನೇನು ಇದೆಯೋ ಅದು ಗೊತ್ತಿಲ್ಲ. ಇವತ್ತಂಗಾದ್ರೆ ಇಲ್ಲೇ ಬಂದು ಏನೋ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ಏನೋ ಹೇಳಿದ್ರ? ಮಾಡ್ತಾರೆ ಅಂದರು, ಅದೇನೇನು ಆಯ್ತದೆ ಅಂತ ಗೊತ್ತಿಲ್ಲ. ಯಾರನ್ನ ಪೊಲೀಸ್ ಬಂದಿದ್ರು? ಈಗ ಇವತ್ತು ಯಾರು ಬಂದಿಲ್ಲ. ಹಿಂದೆ ಯಾರತ್ತ ಮೊನ್ನೆ ಬಂದು ನೋಟಿಸ್ ಕೊಡೋಕೆ ಬಂದಿದ್ರಲ್ಲ, ಬಂದು ಹೋಗಿದ್ರು. ಈಗ ಪೊಲೀಸ್ ಇಲಾಖೆಯವ್ರು ಏನು ಹೇಳ್ತಾವ್ರೆ ಅಂದ್ರೆ ಗುರುಗಳೇ, ಈಗ ತಾವು ವಿಷಾದ ವ್ಯಕ್ತಪಡಿಸೋದಕ್ಕೂ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಇವತ್ತು ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಸೊ ಈಗ ಪತ್ರವನ್ನು ಬರೆದಿದ್ದಾರೆ. ಇದಕ್ಕೆ ಇನ್ಸ್ಪೆಕ್ಟರ್ ಈಗಷ್ಟೇ ಬರೆದಿರುವಂತಹ ಪತ್ರನ ಏನಿದು? ದಿವ್ಯಾ, ಈ ಹಿಂದೆ ಪೊಲೀಸರು ಉಪ್ಪಾರಪೇಟೆ ಪೊಲೀಸರು ಸ್ವಾಮೀಜಿಗಳ ಮೇಲೆ ಒಂದು FIR ಅನ್ನು ದಾಖಲು ಮಾಡಿದ್ರು. ಕಳೆದ ತಿಂಗಳ 29ನೇ ತಾರೀಕು ತಾವು ನೀಡಿದಂತಹ ಒಂದು ಹೇಳಿಕೆಯ ಸಂಬಂಧ ವಿವರಣೆಯನ್ನು ನೀಡಬೇಕು, ಹೀಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಅದು ಇವತ್ತು 11 ಗಂಟೆಗೆ ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ತನಿಖಾಧಿಕಾರಿ ಮುಂದೆ ಶ್ರೀಗಳು ಹಾಜರಾಗಬೇಕಿತ್ತು. ಆದರೆ ಅನಾರೋಗ್ಯದ ನಿಮಿತ್ತ ಹಾಜರಾಗಲು ಸಾಧ್ಯವಿಲ್ಲ ಅನ್ನೋ ನಿಟ್ಟಿನಲ್ಲಿ ಇದೀಗ ಸ್ವಾಮೀಜಿಗಳು ಉಪ್ಪಾರಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ಈಗ ನಾನು 81 ವರ್ಷ ವಯಸ್ಸಾಗಿದೆ, ಅದ್ರ ಜೊತೆಗೆ ಮಾರಕ ಕ್ಯಾನ್ಸರ್ನಿಂದ ಬಳಲ್ತಿದ್ದೇನೆ, 10 ದಿನಗಳ ಕಾಲ ವಿಶ್ರಾಂತಿಗೆ ವೈದ್ಯರು ಸೂಚನೆಯನ್ನ ಸಹ ನೀಡಿದ್ದಾರೆ. ಇನ್ ಕೇಸ್ ನಾನೇನಾದರೂ ಗುಣಮುಖನಾದಂತಹ ಸಂದರ್ಭದಲ್ಲಿ ಇದೇ ತಿಂಗಳ 18ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ತಮ್ಮ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ. ಅಷ್ಟರ ಒಳಗಾಗಿ ಇಲ್ಲ ಇದರ ತನಿಖೆ ಅವಶ್ಯಕತೆ ಇದೆ ಅಂತೇಳಿ ತಾವೇನಾದರೂ ಭಾವಿಸೋದಾದ್ರೆ ಮಠಕ್ಕೆ ಬರಬಹುದು, ತಾವು ನನ್ನನ್ನ ವಿಚಾರಣೆಗೆ ಒಳಪಡಿಸಬಹುದು, ಆ ಮೂಲಕ ನನ್ನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಬಹುದು ಅನ್ನೋ ಮಟ್ಟಿಗೆ ಇದೀಗ ಸ್ವಾಮೀಜಿಯವರು ಪತ್ರವನ್ನ ಉಪ್ಪಾರಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಬರೆದಿದ್ದಾರೆ. ಹೀಗಾಗಿ ಇವತ್ತಿನ ಸಮನ್ಸ್ಗೆ ಶ್ರೀಗಳು ಹಾಜರಾಗಿಲ್ಲ. ಬಹುಶಃ ಈ ಪತ್ರದ ಆಧಾರದ ಮೇಲೆ ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತೊಂದು ನೋಟಿಸ್ ಅನ್ನ ಜಾರಿಗೊಳಿಸಬಹುದು. ಆ ಬಳಿಕ ಶ್ರೀಗಳು ಅವರು ಗುಣಮುಖರಾದಂತಹ ಬಳಿಕ ವಿಚಾರಣೆಗೆ ಹಾಜರಾಗಬಹುದು. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ. ಚಂದ್ರಶೇಖರ ಸ್ವಾಮೀಜಿಗಳು ಹಿಂದೆ ಕೂಡ ಹೇಳ್ಕೊಂಡಿದ್ರು, ನೋಟಿಸ್ ಬಂದ ಕೂಡಲೇ ನನ್ನ ವಯಸ್ಸಿನ ಆಧಾರದ ಮೇಲೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ನನ್ನ ಮಠಕ್ಕೆ ಬಂದು ವಿಚಾರಣೆಯನ್ನು ನಡೆಸಬಹುದು, ಅದರಲ್ಲಿ ಅಭ್ಯಂತರ ಇಲ್ಲ ಅಂತ. ಈಗ ಅವರಿಗೆ ವೈದ್ಯರ ಸಲಹೆ ಕೂಡ ಕೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ಅದನ್ನೇ ಅವರು ಉಲ್ಲೇಖಿಸಿ ಒಂದು ಪತ್ರವನ್ನು ಬರೆದಿದ್ದಾರೆ. ಹಾಗೆ ನೋಡೋಕೆ ಹೋದರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಅನಾರೋಗ್ಯ ನಿಮಿತ್ತ ಅವರು ವೈದ್ಯರ ತಪಾಸಣೆಗೆ ಒಳಪಟ್ಟಿದ್ರು. ವೈದ್ಯರು 10 ದಿನಗಳ ಕಾಲ ನೀವು ವಿಶ್ರಾಂತಿ ಪಡಿಬೇಕು ಅಂತ ಹೇಳಿದ್ದಾರೆ. ವಿಶ್ರಾಂತಿಯ ನಡುವೆಯೂ ಕೂಡ ನಾನು ಉತ್ತರವನ್ನು ಕೊಡಲಿಕ್ಕೆ ಸಿದ್ಧನಿದ್ದೀನಿ, ಆದರೆ ನಾನು ನೇರ ವಿಚಾರಣೆಗಾಗಿ ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ, ಅವರೇ ಮಠಕ್ಕೆ ಬರಬಹುದು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಈಗ ಪೊಲೀಸರು ಏನು ಮಾಡ್ತಾರೆ, ಅವರ ಆರೋಗ್ಯ ಹಿನ್ನೆಲೆಯಲ್ಲಿ ಅವರು ಕೇಳಿರೋ ಹಾಗೆ 18ರವರೆಗೂ ಸಮಯಾವಕಾಶವನ್ನು ಕೊಟ್ಟು ನೋಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ರೈತರು ಬೆಳಿಬೇಕು ಅನ್ನೋದೇ ಮೂಲ ಉದ್ದೇಶ.
ಈಗ ನಿಮ್ಮ ವಿರುದ್ಧ ಕ್ರಮ ಆಗೋದಕ್ಕೆ ಈಗ ಸರ್ಕಾರ ಕೂಡ ಹೇಳಿದೆ, ಕಾನೂನಿನ ಅಡಿ ತಗೊಳ್ಳಿ, ಏನೇನು ಮಾಡ್ತಾರೆ ಮಾಡಲಿ, ನಾವೆಲ್ಲದಕ್ಕೂ ರೆಡಿಯಾಗಿರೋದು. CM ಕೂಡ ಅದೇನಿದೆ ಅದನ್ನು ನಾವು ಮಾಡ್ತೀವಿ ಕ್ರಮಗಳನ್ನ. ಆಯಿತು ಆಯಿತು ಆಯಿತು. ಓಕೆ ಸರ್. ನಿಮ್ಮ ಮೇಲೆ FIR ಹಾಕಿರೋಂಥದ್ದು ಈ ಹಿಂದೆ ತಾವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು, ಇಲ್ಲಿ ಗೌಡ್ರು ಗೆಲ್ಲಬೇಕು ಅಂತ ಹೇಳಿದ ದುರುದ್ದೇಶ ಏನಾರು ಇದೆಯಾ ಅಂತ? ಕುಮಾರಸ್ವಾಮಿ CM ಆಗಬೇಕು, CM ಆಗಬೇಕು ಅಂತ ತಾವು ಇಲ್ಲೇ ಅನೌನ್ಸ್ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ. ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಬೇಕು ಕುಮಾರಸ್ವಾಮಿಗಳು ಅಂತ ತಾವು ಬಹಿರಂಗ ಸಭೆಯಲ್ಲಿ ಹೇಳಿದ್ರಿ. ಆ ದ್ವೇಷ ಏನಾರು ಇಟ್ಕೊಂಡು ಮಾಡಿದಾರಾ ಅಂತ? ರೈತರು ಸ್ವಾಮೀಜಿಗಳು ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ರದ್ದುಗೊಳಿಸಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಕ್ಷಮೆಯನ್ನು ಕೂಡ ಯಾಚಿಸಿದ್ರು. ಆದರೆ ಇದರ ವಿರುದ್ಧವಾಗಿ ಉಪ್ಪಾರಪೇಟೆ ಠಾಣೆಗೆ ಒಂದು ದೂರು ಹೋಯಿತು. ಆ ದೂರಿನ ಆಧಾರದ ಮೇಲೆ ಕ್ವಿಕ್ ಆಗಿ ಪೊಲೀಸರು ಆಕ್ಷನ್ ತಗೊಂಡು FIR ದಾಖಲು ಮಾಡಿಕೊಂಡು ಶ್ರೀಗಳಿಗೆ ನೋಟಿಸ್ ಕೂಡ ಕೊಟ್ಟಿದ್ರು. ಆ ನೋಟಿಸ್ಗೆ ಈಗ ಶ್ರೀಗಳಿಂದ ಸಿಕ್ಕಿರುವಂತಹ ಉತ್ತರ.